ಸೀಕ್ರೆಟ್ ಎಲ್ಲ ಸೀಕ್ರೆಟ್ ಎಲ್ಲ ಕಣ ಸೀಕ್ರೆಟ್ ನಾವು ಕೇಳಲ್ಲ. ಕೇಳುತ್ತಾ ಇಲ್ಲ ಕ್ಯಾಮ್ರಾ ಕಾಣಿಸ್ತೈತಲ್ಲ ಈ ಕ್ಯಾಮ್ರಾ ವಾಟರ್ ಪ್ರೂಫ್. ಆಯ್ತು ನನ್ಗೊಂದು ಸೆಲ್ಫಿ. ಓ ಮೈ ಗಾಡ್ ನನ್ ರಿಯಾಕ್ಷನ್ ಇಲ್ಲ ಅಂತನಾ ಎಲ್ಲರಿಗೂ ಅಂದ್ಬಿಟ್ಟಿರ್ತೀವಿ. ಓಕೆ ಕ್ಯಾಮ್ರಾ ಕಾಣಿಸಲ್ಲ ಈ ಕ್ಯಾಮ್ರಾ. ಸುಮ್ನೆ ಇರ ಈ ಕ್ಯಾಮ್ರಾ ನೀರೊಳಗಡೆ ಇಳಿಸ್ಬೋದು ಗೊತ್ತಾ? ಹೋಗ್ರ ಇವ್ರಿಗೆಲ್ಲ ನೀರೊಳಗಡೆ ಇಳಿಸ್ಬೋದು ಈಜಾಡೋದನ್ನ ರೆಕಾರ್ಡ್ ಮಾಡ್ಬೋದು ಅಂತ ಹೇಳ್ತಾ ಇನ್ ಪಾಪ ಅರ್ಥನೇ ಆಗ್ತಿಲ್ಲ. ಇಷ್ಟಪಡ್ತೀನಿ ಕಟ್ ಮಾಡ ಅಣ್ಣ. ಹೆಂಗಣ್ಣ ಬೆಲೆ? 250 ಶಾರ್ಟ್ಸ್ 220 ಶರ್ಟ್ 350 ಶಾರ್ಟ್ 220. ಅಲ್ಲ ಬರಲಿ ಅದ್ರೊಳಗೆ ಬಿಚ್ಚಕ್ ಬಂದ್ಬಿಟ್ಟಾರ. ಅಂತೇಳಿ 100 ರೂಪಾಯಿ ಐತಿ ನೋಡಿ. ಇವಾ ಸಾಪು ಬಟಮ್ 200 ರೂಪಾಯಿ. 200 ರೂಪಾಯಿ ಆಗುತ್ತೆ ಜೊತೆ. ನೋಡಮ್ಮ ಸತಿ తీసుకొని ಚೆನ್ನಾಗಿ ಇದು ಬೇಡ. ಬ್ಲಾಕ್ తీసుకో. ಬ್ಲಾಕ್ ಕಾಟನ್ ಅದು ನಾನು తీసుకొని ಮಾಡು. ಗಡ್ಡಿ ಪ್ರಕಾಶನ್ 1600. ಸೊ ಮಚಸ್ ಇಷ್ಟು ಐಟಮ್ಸ್ ಗೆ ಇಷ್ಟು ಪೇಮೆಂಟ್ ಇದೆ ಶಾಪ್. ಇವೆಲ್ಲ ಆಫ್ಟರ್ ಡಿಸ್ಕೌಂಟ್ ಅಂತ. ಹಾಂ ಇದನ್ನು ತಗೊಂತ ಟೈಮ್ ಆಗ್ತೈತೆ ಬರ್ರ. ನಂಗೊಂದು ಪೀಸ್ ಕೊಟ್ರು. ಇದನ್ನ ಫಸ್ಟ್ ಟೈಮ್ ತಿಂತಾ ಇರೋದು. ಸೆಕೆಂಡ್ ಟೈಮು ತಿಂತಾ ಇರೋದು. ಸೆಕೆಂಡ್ ಟೈಮು ಒಂದ್ ಪೀಸ್ ತಗೊಂಡಷ್ಟು ಖಾಲಿ ಆಗೋಯ್ತಲ್ಲ. ಎಷ್ಟಿದೆ? 60 ರೂಪೀಸ್ ಒಂದು ಆಲೂಗೆಡ್ಡೆ ಬೆಲೆ 60 ಆಗೋಯ್ತು. ಬಾ ಎಣ್ಣೆ ಬಳಸಿದ್ದಕ್ಕೆ ಇನ್ನೊಂದು ಹೇಳಿದ್ಯಾ ಅಲ್ಲೇ. ನೀವು ಬಂದಿರಿ ನಾನು ಹೋಗಿರ್ತೀನಿ. ಎಕ್ಸಾಕ್ಟ್ ಮ್ಯಾನ್. ಒಂದು ಆಲೂಗೆಡ್ಡೆಗೆ ಕಬಾಬ್ ಸೇರಿಸಿ ಎಣ್ಣೆ ಸೇರಿಸಿ ಮತ್ತೆ ಉಪ್ಪು ಖಾರ ಸೇರಿಸಿದ್ರೆ ಅದ್ರ ವ್ಯಾಲ್ಯೂ ಇರೋ ರೆಕಾರ್ಡಿಂಗ್ ಆಗಿಲ್ಲ. ಇದು ಆಗ್ತೈತೆ ಓಕೆ. ಒಂದು ಆಲೂಗೆಡ್ಡೆಗೆ ಸ್ವಲ್ಪ ರೋಲಿಂಗ್ ಸೇರಿಸಿ ಎಣ್ಣೆ ಸೇರಿಸಿ ಕಬಾಬ್ ಪೌಡರ್ ಸೇರಿಸಿ ಸ್ವಲ್ಪ ಉಪ್ಪು ಖಾರ ಸೇರಿಸಿದ್ರೆ ಅದ್ರ ವ್ಯಾಲ್ಯೂ 60 ರೂಪಾಯಿ ಆಗುತ್ತೆ. ದಿಸ್ ಇಸ್ ಬಿಸ್ನೆಸ್. ಬಿಗ್ ಬ್ರೈನ್ಸ್ ಬ್ಲೂಮಿಂಗ್ ಆನಿಯನ್. ಇದಕ್ಕೆ ಏನಂತಾರ? ಸೀಸನಿಂಗ್ ಅಂತಾರ. ಹೋದ ಬೋರ್ಡ್ ಇದಕ್ಕೆ ಪೊಟ್ಯಾಟೊ ಟ್ವಿಸ್ಟ್ ಏನೋ ಹೇಳ್ತಾರೆ. ಟ್ವಿಸ್ಟ್ ಪೊಟ್ಯಾಟೊ ಟ್ವಿಸ್ಟಾಟೋನಾ? ನಮ್ಗೆ ಇವಾಗ ಗೊತ್ತಾಗ್ತಿರೋದು. ಇದಕ್ಕೆ 60 ರೂಪಾಯಿ. 2 ನಿಮಿಷಕ್ಕೆ ಖಾಲಿ ಆಗುತ್ತೆ. ಮಿಕ್ಕಿದ 40 ಬಂತು. ಇದೊಂದು ಬೇರೆ ಬೇರೆ ಬೇಡ್ಕೊಳ್ಳೋಣ. ಫಸ್ಟ್ ಪೀಸ್ ತಿಂತಿದ್ದೀನಿ. ಅವಾಗಲೇ ನಾನು ಒಂದು ತಿಂದಿಲ್ಲ ಒಂದು ಪೀಸು. ನಾನು ಆಗ್ಲೇ ಅರ್ಧ ಪೀಸ್ ತಿಂದೆ ಕಣೆ, ಅಷ್ಟಕ್ಕೆ ಖಾಲಿ ಆಗೋಯ್ತು. ಥ್ಯಾಂಕ್ ಯು. ನಾನು ಒಂದೇ ಪೀಸ್ ತಾನೆ ಹೋಗುತ್ತೀನಿ. ಸರಿ ಕಮಾನ್ ಬರ. ನಾನು ಈ ಸತಿ ಕೂಡ ಒಂದೇ ಒಂದು ಪೀಸ್ ತಿಂದಿದ್ದು. ತಿರುಗಿ ನೋಡೋಷ್ಟಲ್ಲಿ ಕಡ್ಡಿ ಆಗೋಯ್ತು. ಕೊಡಿ 16 ತಿಳ್ಕೊಂತೀನಿ. ಚೆನ್ನಾಗಿದೆ. ಓಕೆ. ದಿಸ್ ಇಸ್ ಕಾಲ್ಡ್ ಪ್ರಾಪರ್ ಯುಟಿಲೈಸೇಷನ್ ಆಫ್ ರಿಸೋರ್ಸ್. ನಾವು ಆಡೋ ಟೈಮ್ಗೆಲ್ಲ ಖಾಲಿ ಇರ್ತದ. ಬಾ ಈ ಕಡೆ ಒಂದು ಲಗೇಜ್ ರೂಮ್ ಇದೆ. ಅಕ್ಕ ಇದನ್ನ ಲಗೇಜ್ ರೂಮ್ ಒಳಗಡೆನಾ? ಲಗೇಜ್ ರೂಮ್ ಇದೆ. 5609 ಆಗಿದೆ. ವಿಜಯರು ಹಲೋ ಅಕ್ಕ, ಇವಾಗ ನಾವು 2 ಫೋನ್ 40 ರೂಪಾಯಿ ನಿಮ್ಮ ಹತ್ರ ಹೇಳ್ಬೇಕು.
ಓಕೆ, ನಿಮ್ಮ ಮುಖಗಳೆಲ್ಲಿ ಮೇಲೆ ಮೇಲೆ ಮಾಡು. ಮೇಲೆ ಮಾಡೋದಾ? ಇರೋ 360 ಸೊ ಓಕೆ. ಕ್ಯಾಮ್ರಾ ಹೊಲ್ಟೋಯ್ತು ಅಂತ ಅನ್ಕೊಂಡಿದ್ದೆ ಮಚಾಸ್. ಕ್ಯಾಮ್ರಾ ಬದುಕಿದೆ, ಸ್ಕ್ರೀನ್ ಗಾರ್ಡ್ ಹೊಲ್ಟೋಗಿದೆ. ಹಾಗಾಗಿ ಸ್ಕ್ರೀನ್ ಗಾರ್ಡ್ ಇಂದ ಫುಲ್ ಭಯ ಆಗೋಯ್ತು. ಕ್ಯಾಮ್ರಾನೇ ಹೊಲ್ಟೋಯ್ತೇನೋ ಅನ್ನೋಷ್ಟು. ಸ್ಕ್ರೀನ್ ಗಾರ್ಡ್ ಹೋಗಿತ್ತು ಅಷ್ಟೇ. ಆಗ್ಬೋದು ಇವಾಗ ನಾರ್ಮಲ್. ಹಳೆ ಬಂದಾಗಲ್ಲ, ಹಳೆ ಬಂದಾಗ ಗೊತ್ತಾಗಲ್ಲ. ಏನೋ ಜಂಪ್ ಮಾಡಿದ್ರೆ ಮೆಟ್ಟಿದಾರೆ ಬದುಕಿದ್ದು ಜಟಕ ಬಂಡಿ, ಇದು ವಿಧಿ ಅಲೆದಾಡಿಸುವ ಬಂಡಿ. ಇವನೇನ ಆಗಿಂದ ಹಿಡ್ಕೊಂತಾನೆ. ಹೇಳಿಕೆ ಹೊರಡಿನ 1 2 ನಾನೇ ಗೆಲ್ಲೋದು. ರೆಡಿ 1 2 3. ಆಮೇಲೆ 1 2 3. ಸತ್ತಾಯ್ತಾ? ವರುಣ ಎಲ್ಲಿಗೆ ಹೋಗ್ತಾವನ್ ಗೊತ್ತಾ ಸಂಧ್ಯಾ? ವರುಣ ಬಾಲ್ ತರಕ್ ಹೋಗ್ತಾ ಇದ್ದೇನು? ಓಡ ಬಾ ಮತ್ತೆ. ಅದು ಬಾಲ್ ಅಲ್ಲ ಕಣ, ಒಂದು ಇಂಡಿಕೇಟ್ರು. ಅದು ಬಾಲ್ ಅಲ್ಲ ಕಣ, ಅದು ಇಂಡಿಕೇಟ್ರು. ಬಾಲ್ ಅಲ್ಲ, ಲಿಮಿಟ್ ಇಂಡಿಕೇಶನ್ಸ್. ಅಯ್ಯಯ್ಯೋ ವಶಿತಾ ಪವಿತ್ರ ಸುಮ್ನೆ ಎಫರ್ಟ್ ಹಾಕುದ್ಲಪ್ಪ. ಹಂಗಲ್ಲ, ಕೈ ಆಯ್ತು. ಕಾಂಪಿಟೇಷನ್ ಕಣ. ಅವೆಲ್ಲ ಬೇಡ, ಬಾರ ಈ ಕಡೆ. ಸಿಗ್ತಾ ಹೋಯ್ತಾ? ಇಲ್ಲ ಇಲ್ಲೆಲ್ಲ ಆಯ್ತು. ಇದೆ ಸರೌಂಡಿಂಗ್ ಅಲ್ಲಿ ಚಿಕ್ಕದಾ ದೊಡ್ಡದಾ? ಇರಂಗಾರ ಹುಡ್ಕಣ. ಯಾವ್ದೋ ಕಾಣಿಸಲ್ಲ ಅನ್ಸತ್ ನೀರೊಳಗಡೆ ಎಲ್ಲ. ಇದು ನಮ್ಗೆ ಸಿಗ್ತಾ ಇಲ್ಲ ಕಣ. ಅಷ್ಟೇ, ಒಂದ್ಸತಿ ಮಿಸ್ ಆದ್ರೆ ಮಿಸ್ ಅದು. ಲಕ್ ಕೊಡ್ತಾನೆ ನೋಡ. ಲಕ್ ಕೊಡ್ತಾನಲ್ಲ ಅಂದ್ರೆ ಸಿಕ್ಕಿದ್ದು ಬಾಯಿಗೆ ಬಂದಿರ. ಬೇಡ, ಸಿಕ್ಕಿದ್ರೆ ಏನ್ ಮಾಡ್ತಾ ಇದ್ವು? ಅದನ್ನ ಕೊಟ್ಟು ಹೋಗ್ಬಿಟ್ಟಿದ್ರೆ ಇಲ್ಲೇ ಬಿಸಾಕ್ಬಿಟ್ಟು ಹೋಗ್ತಾ ಇದ್ವಿ. ಹೌದ್ರಿ ಇವಾಗ ಗಾಯ್ಸ್, ಇಲ್ಲಿ ಬೀಚಲ್ಲಿ ಒಂದು ಕವರ್ ಬಿಸಾಕಿದೀನಿ ಆಟ್ಗಳೇ. ನಿಮ್ಗೂ ಸಿಕ್ಕಿದ್ರೆ ಬಿಸಾಕ್ತೀರಿ. ಸ್ವಲ್ಪ ಜನ ಇದಾರೆ, ಅವರು ಇಲ್ಲೇ ಬಿಸಾಕ್ ಹೋಗ್ತಾರೆ. ದಿಸ್ ಇಸ್ ನಾಟ್ ಗುಡ್. ಓಕೆ, ಗುಡ್ ಬೈ. ಸೊ ಬೀಚಲ್ಲಿ ಕವರ್ ಪ್ಲಾಸ್ಟಿಕ್ ಹಾಕ್ತಿಕ್ರೆ ಆ ಮೂಲೆಗೆ ಹಾಕ್ಬಿಡಿ. ಅಲ್ಲಿ ಬೇಕಾದ್ರೆ ನೀವು ಮರಳಿಗೆ ಹಾಕ್ಬಿಡಿ, ಪ್ರಾಬ್ಲಮ್ ಇದೆ. ಅವ್ರು ಬೇರೆ ಕಲ್ತಾರೆ ಬಂದ ವಾಟರ್ 1 ಬಿಲಿಯನ್ ಇಯರ್ಸ್ ಗಿಂತ ಅದೇನಂತಪ್ಪ. ಹೆಂಗೆ ಗೊತ್ತಾಯ್ತು ನಿಂಗೆ? ಇನ್ಸ್ಟಾಗ್ರಾಮ್ ಬಂದ್ಬಿಟ್ಟಾ? ಸರಿ ಬಿಡು. ಈ ನೀರೆಲ್ಲ ಹೆಂಗೆ ಬಂದದು? ಈ ನೀರೆಲ್ಲ ಈ ನೀರೆಲ್ಲ ಹೆಂಗೆ ಬಂದಿದಲ್ಲ? ಹೆಂಗ್ ಬಂತು? ಆಸ್ಟ್ರಾಯ್ಡ್ಸಾ? ಅದ್ಯಾರು? ಓಕೆ, ಬೀಳ್ಬೇಕಾದ್ರೆ ವಾಟರ್ ಕ್ರಿಯೇಟ್ ಆಯ್ತು. ಇವಾಗ ಇನ್ನು ಇದಾವ ಅರ್ಧಪಕ್ಕ ಆಸ್ಟ್ರಾಯ್ಡ್ಸ್ ಇದಾವ? ಔಟ್ ಆಫ್ ಕಂಟ್ರಿ ಇದಾವ? ಓಕೆ. ಏನೋ ಸಿಕ್ಕದೆ ಹುಡುಕೈತ. ಮುತ್ತಿತ್ತು, ಯಾರೋ ಎತ್ಕೊಂಡು ಹೋಗ್ಬಿಟ್ಟ. ಕ್ಯಾಮ್ರಾ ಮುತ್ತಿತ್ತು. ನಿಂಗೋಸ್ಕರ ವರ್ಷಿತಾ ಒಂದು ಮುತ್ತು. ವರುಣ ಹುಡುಕ್ದ ತಗ. ಯಾರ ಎತ್ತಕೊಂಡು ಹೋಗವ್ರಲ್ಲಿ? ಹೊಲ್ಟೋಯ್ತಾ? ಆಯ್ತಾಯ್ತು. ಹೆಂಗ ತೋರ್ಸೋಣ ಇವಾಗ. ಸೊ ಬಿಸಿಲಿಗೆ ಕರ್ನ ಶೈನ್ ಹೊಡಿಯೋದು. ಸೊ ಆಲ್ ಕಮ್ಸ್ ವಿತ್ ಅ ಸನ್ಲೈಟ್. ಶೈನಿ. ಮತ್ತೆ ಇದಾಗಿತ್ತು ನಮ್ಮ ಬೀಚ್ ನ ಪಯಣ.
ಈಗ ಎತ್ಕೊಂಡು ಹೋಗಿ ಅಲ್ಲೆಲ್ಲ ಹೋಗೋಣ ಆದ್ರೆ ಇವಾಗ ಹೋಗಿ ಏನ್ ಪ್ರಯೋಜನ? ಸನ್ಸೆಟ್ ಇಲ್ಲೇ ಕಾಣಿಸ್ತೈತೆ, ಒಳ್ಳೆ ವ್ಯೂನು ಸಿಗ್ತಾ ಇದೆ, ಇನ್ನೇನ್ ಮಾಡೋಣ? ಸೊ ಅಷ್ಟೇ, ವಿ ಆರ್ ಹ್ಯಾಪಿ ವಿತ್ ಇಟ್. ನಾವ್ ಇದ್ರಲ್ಲೇ ಖುಷಿಯಾಗಿದ್ದೀವಿ. ಇವ್ರು ಇದ್ರಲ್ಲಿ ಖುಷಿ ಆಗವ್ರೆ. ಏನ್ ಮಾಡ್ತಾ ಇರೋ? ಇನ್ಸ್ಟಾಗ್ರಾಮ್ ಫಾಲೋವರ್ಸ್ ಥ್ಯಾಂಕ್ ಯು ಹೇಳಕ್ಕೆ ಹಾಸ್ ಮಾಡ್ತಾ ಇದೀನಿ. ಇದು ಧನ್ಯವಾದ ಅಂತ ಬರೀ. ಫೈದಾ ನೀನೇನ್ ಮಾಡ್ತಾ ಇದ್ಯಾ? ನಿಮ್ ಅಕ್ಕನ್ ತರ. ಓಕೆ, ನೀನೇನ್ ಮಾಡ್ತಾ ಇದ್ಯಾ? ನಾನು ಇನ್ಸ್ಟಾಗ್ರಾಮ್ ಫಾಲೋವರ್ಸ್ಗೆ ಧನ್ಯವಾದ ಅಂತ ಹಾಕ್ಬೇಕು. ಧನ್ಯವಾದ. ಇದೇನ ಆರ್ಟ್? ಹೌದು, ಹಾಡು. ಗುಡ್ ಗರ್ಲ್. ಗುಡ್ ನೀವನ್ನ ಕಿಸಿದ್ದಲ್ಲ ಹೌದು. ನಾವು ಇದರಲ್ಲಿ ಹೋಗಿ ಏನ್ ಮಾಡಿ ನಿಂತ್ಕೊಂಡು ಹೋಗೋದು, ಆ ಮೂಲೆಗೆ ಹೋಗೋದು, ಫೋನ್ ಹಿಡ್ಕೊಂಡು ಫೋಟೋ ಹೊಡೆಯೋದು. ಆ ಫೋನ್ ಹಿಡ್ಕೊಂಡು ಫೋಟೋ ಹೊಡೆಯೋ ಫೀಚರ್ ನಮ್ಮ ಕ್ಯಾಮ್ರಾದಲ್ಲೇ ಇದೆ. ಥ್ಯಾಂಕ್ ಯು ಬ್ರೋ. ಅದಕ್ಕೆ ನಾವೇ ಮಾಡಿದಾಗ್ಲೇ. ಡೈಲಿ ಥ್ಯಾಂಕ್ ಯು ಬ್ರೋ. ಎಲ್ಲ ಒಬ್ರೇ ಬಂದಿದ್ರ? ಇನ್ಸ್ಟಾಗ್ರಾಮ್ ಅಲ್ಲಿ ನಮ್ಮನ್ನೆಲ್ಲ ನೋಡ್ಬೋದಾ? ಇಲ್ಲ, ಯೂಟ್ಯೂಬ್ ಗೊತ್ತದ. ಯೂಟ್ಯೂಬ್ ಅಲ್ಲ ನೋಡಿ. ಥ್ಯಾಂಕ್ ಯು ಬ್ರೋ. ಬಾಯ್ ಬ್ರೋ. ಮಚ್ಚ ಏನ್ ಮಾಡ್ಲಿ, ಬ್ಯಾಕ್ ಕ್ಯಾಮ್ರಾ ರೆಕಾರ್ಡ್ ಮಾಡೋಣ ಅಂದ್ರೆ ಲೆನ್ಸ್ ಎಲ್ಲ ಸ್ಕ್ರೀನ್ ಗಾರ್ಡ್ ಹಾಕ್ಸಿದೆ. 3,000 ರೂಪಾಯಿ ಬೆಲೆ. ಇದು ಎಲ್ಲ ನೀರು ತುಂಬ್ಕೊಂಡ್ಬಿಟ್ಟದೆ. ಇವಾಗ ಅದನ್ನ ತೆಗಿಯೋದ್ ಬಿಟ್ರೆ ಬೇರೆ ದಾರಿ ಇಲ್ಲ. ತೆಗಿಯೋಣ ಅಂದ್ರೂ ಆಗ್ತಾ ಇಲ್ಲ, ಸ್ಟ್ರಾಂಗ್ ಆಗದೆ. ಈ ಸ್ಟ್ರಾಂಗ್ ಫಿಕ್ಸೇಷನ್ ಅಲ್ಲಿ ಕೂಡ ನೀರು ಒಳಗಡೆ ಹೊರಟೋಗದೆ. ಏನ್ ಮಾಡೋಣ, ತೆಗಿಬೇಕಷ್ಟೇ ಇವಾಗ. ಇಲ್ಲ ಡ್ಯಾಮೇಜ್ ಏನಾಗಲ್ಲ ತಾನೆ? ಹಂಗಂದ್ರೆ ಇದಕ್ಕೆ ಡ್ಯಾಮೇಜ್ ಏನಾಗಲ್ಲ, ಅಷ್ಟು ಸ್ಟ್ರಾಂಗ್ ಆಗಲ್ಲ ಬ್ರೋ. ಅದು ಬೋಲ್ಡ್ ಆಗಿರ್ತದೆ. ಬಾಯ್. ಅದು ಎಲ್ಲಿ ಮಂತ್ರಾಲಯ ಇದು ಎಂತ ಇದನ್ನ ಬ್ಯಾಕ್ ಕ್ಯಾಮ್ರಾ ಎಲ್ಲ ತುಂಬ್ಕೊಂಡ್ಬಿಟ್ಟೆ ಇದ್ದೋಳು, ಅದಕ್ಕೆ ಫ್ರಂಟ್ ಕ್ಯಾಮ್ರಾ ಗೊತ್ತಾಗಂತ. ಬಾಯ್. ಥ್ಯಾಂಕ್ ಯು ಮಚಾಸ್. ಇದಕ್ಕೆ ನಾನು 3,500 ಬೆಲೆ ಬಾಳುವಂತ 3,500ನೇ ಕೊಟ್ಟಿದ್ದೆ ಬೆಲೆ ಬಾಳುವಂತದ್ದೇನು. ಅದು ಕೊಟ್ಟಿರೋ ಗೊಟ್ಟು ಒಂದು ಲೆನ್ಸ್ ಹಾಕ್ಸಿದೆ. ಏನ್ ಸ್ಟ್ರಾಂಗ್ ಆಗಿದೆ ಅಂದ್ರೆ ಚಿಕ್ಕ ಓಪನಿಂಗ್ ಇದೆ ಗಾಳಿ ಓಡಾಡ್ಲಿ ಅಂತ. ಅದ್ ಬಿಟ್ರೆ ಬ್ಯಾಕ್ ಸೈಡ್ ನೋಡ್ಬೇಕು ನೀವು, ಬ್ಯಾಕ್ ಕ್ಯಾಮ್ರಾಗಳಲ್ಲಿ ಫುಲ್ ಸ್ಮೋಕ್ ತಗೊಂಡು ಬಿಚ್ಚೋಣ ಅಂದ್ರೂ ಆಗ್ತಿಲ್ಲ, ಫುಲ್ ಸ್ಟ್ರಾಂಗ್ ಆಗಿದೆ. ಕಾಸು ಕೊಟ್ಟಿದ್ದಕ್ಕೂ ವ್ಯಾಲ್ಯೂ ಅನಿಸ್ತು. ಆದ್ರೆ ಈ ಟೈಮಲ್ಲಿ ಸಿಗಾಕೊಂಬಿಟ್ಟೆ ಅನ್ಸ್ತು. ಇದು ಏನದು ನನ್ನ ಬ್ಯಾಕ್ ಕ್ಯಾಮ್ರಾ ಆಗಿರೋ ಕಂಡೀಷನ್ ಕಾಣಿಸುತ್ತೆ, ಕ್ಲಾರಿಟಿ ಇಲ್ಲ. ಒರ್ಸಿದ್ರು ಪ್ರಯೋಜನ ಇಲ್ಲ, ಯಾಕಂದ್ರೆ ಒಳಗಡೆ ಪ್ರಾಬ್ಲಮ್ ಇದೆ. ಒಳಗಡೆ ತುಂಬ್ಕೊಂಡ್ಬಿಟ್ಟೈತೆ ಹೋಗಿ ಫ್ಯೂಮ್ಸ್. ಇವತ್ತಿಂದ ಬಂದಿರ ಬ್ಯಾಟ್ರಿ ಏನೋ ಓಕೆ. ಬ್ಯಾಕ್ ಕ್ಯಾಮ್ರಾ ಗಾನು ಮತ್ತೆ ತೋರಿಸ್ತೀನಿ. ನಾನು ಬ್ಯಾಕ್ ಕ್ಯಾಮ್ರಾ ಅಲ್ಲಿ ರೆಕಾರ್ಡ್ ಮಾಡಿದ್ರೆ ಈ ತರ ಕಾಣಿಸುತ್ತೆ ಸೀನು. ನಾನೆಲ್ಲ ಬರೀ ಫ್ರಂಟ್ ಕ್ಯಾಮ್ರಾ ಇಂದನೆಲ್ಲ ಅದು ಗೆಸ್ ಮಾಡಿ ರೆಕಾರ್ಡ್ ಮಾಡ್ಬೇಕು ಇವಾಗ. ಯಪ್ಪಾ, ಫ್ರಂಟ್ ಆರು ಕರೆಕ್ಟಾಗಿ ನೋಡ್ಕೊಳ್ಬೇಕು ಇವಾಗ ಅಷ್ಟೇ. ನೀರಿಗೆಲ್ಲ ಇಳಿಯಲ್ಲ ಇವಾಗ. ನಾನಾಯ್ತು ನೀರು. ಈಗ ಒಂದ್ ಸ್ವಲ್ಪ ಮುಂಚೆ ಸುಂಕದಕಟ್ಟೆಯಿಂದ ಬಂದಿರೋರು ಇವಾಗ ಕುಮಾರ ಪರ್ವತ ಟ್ರೆಕ್ಕಿಂಗ್ ಹೋಗ್ತಾವ್ರೆ. ಎಲ್ಲ ಇನ್ಸ್ಟಾಗ್ರಾಮ್ ಇನ್ಫ್ಲೂಯೆನ್ಸ್. ಇನ್ಸ್ಟಾಗ್ರಾಮ್ ಇಂದ ಎಂತೆಂತವ್ರು ತಿಳಿಯುತ್ತೆ ನಡೆ. ಇವ್ರು ಬೇರೆ ಇಲ್ಲಿ ಆಟ ಆಡ್ತಾವ್ರೆ ವಾಲಿಬಾಲ್ ಅಲ್ಲಿ. ಸೊ ಮಚ್ಚ, ಈ ಬೀಚ್ ನ ಒಂದು ಮಣ್ಣು ಏರಿಯಾದಲ್ಲಿ ನಮ್ಗೆ ಈ ಬಾಲ್ ಸಿಕ್ತು. ನೀರ್ ಹೋಗ್ತಾ ಐತೆ, ಹೋಗೋರ್ಗು ಆಟ ಆಡ್ಬೋದು. ಬರ್ರ ಬೇಗ. ಆಯ್ತಾ? ಓಹೋ, ಒಳಗಡೆ ಕ್ರಾಬ್ ಐತೆ, ಬಕ್ಕಿದೆ. ಬೇಡ ಬದಿಕಣ್ಲಿ. ಇಲ್ಲ ಇರು ಒಳಗಡೆ ಐತಾ ಇದು? ಇಲ್ಲಿಕ್ಕೋ ಹಾಗೆ ಹೇಳ್ಕೊಂಡು ಹೋಗುದಿಲ್ಲ. ಇರು ಈ ಕಾಲ್ ಮೇಲೆ ಹೊಟ್ಟಾಗೋತಾನೆ. ಬಿಡ ಅವನ ಎಬ್ರು ಸಕ್ರೆ ಮಾಡ್ತಾನ, ಅದು ಹೇಳ್ತಿಲ್ಲ. ಮುಟ್ಬೇಡ, ಕಟ್ ಮಾಡ್ಬಿಡು ನಿನ್ ಕೈನ. ಏನಿದು? ಕ್ರಾಬ್. ನೀ ಮುಟ್ಬೇಡ. ಬಿಡ, ಅದು ಓಪನ್ ಆಗುತ್ತೀರೇ. ಬಿಡ ಹೋಗ್ಲಿ ಬಿಡ ಬಾರೋ ಹೋಗ್ಲಿ. ನೀನ ಹೋಗ್ಲಿ ಬಾರ. ಓಡ್ರ
ಮಚಾಸ್, ಏಡಿಕಾಯಿಗಳು ಜಾಗ ಇಲ್ಲ ಅಂದಾಗ ಇಂತಿಂತ ಜಾಗದಲ್ಲಿ ಸೇರ್ಕೊಂತವೆ. ನಾವಿನ್ನೊಂದು 4 ಸೆಕೆಂಡ್ ಸುಮ್ನೆ ಇದ್ರೆ ಅದು ಈಚೆ ಬರ್ತವೆ. ಸುಮ್ನೆ ಬಿಸಾಕ್ತಿದ್ಯಾ? 4 ಸೆಕೆಂಡ್ ಸುಮ್ನೆ ಇದ್ರು ಆಗ್ತಾ ಇಲ್ಲ. ಸುಮ್ನೆ ನೀರು ಡಿಪ್ ಮಾಡೋಣ. ಬೂದಿ ಮೇಲೆ ಹಾಕ್ಬಿಟ್ಟು ಬಂತ ಇದು ಬಂದಿಲ್ಲ. ಆಗ್ಲೇ ಬರ್ತಾ ಇತ್ತು. ಶೇಕ್ ಮಾಡೋದಕ್ಕೆ ಒಳಗಡೆ ಹೊರಟೋಯ್ತಪ್ಪ. ನಂಗೂ ಭಯ ಇರುತ್ತೆ ತಾನೆ. ಇರ್ಲಿ ಬಿಡು, ಬದಿಕಂಡು ಬರ್ತಾ ಇಲ್ಲ ಇದು. ನಾವು ಮಣ್ಣಿಗಿಕ್ಬೇಕೇನ? ಮಣ್ಣಿಗಿಕ್ಕರೆ ಈಚೆ ಬರ್ತಾರೆ. ಇರಿ ಒಂದು ಎಕ್ಸ್ಪೆರಿಮೆಂಟ್ ಮಾಡ್ಬಿಡೋಣ. ಬೇಡ, ಕಚ್ಬಿಡುತ್ತಂಗೆ. ಯಾರು ಗೊತ್ತು ಯಾವ ಟೈಮ್ ನೋಡು, ಬರ್ತಾ ಇಲ್ಲ. ಓಕೆ, ಬದಿಕ್ ಹೋಗ ಬರೋಜ. ಸಂಜೆ ಡೈ ಹೊಡಿತ್ಯಾ ಹಿಂಗೆ? ಬದಿಕ್ಕೋಲ್ಲ ಅವಲ್ಲ. ಓಕೆ ಓಕೆ. ಫೀಲಿಂಗ್ ನೋಡ್ರಿ ಇವಾಗ ಇಲ್ಲಿ ಬಾಲ್ ಐತೆ, ಇಲ್ಲಿ ನಾನಿದ್ದೀನಿ, ಇಲ್ಲಿ ಎಲ್ರು ಪಾರ್ಟಿ ಮಾಡ್ತಾರೆ. ಬೆಳಗ್ಗೆ ಆ ಕಡೆ ಸಂಜೆ ಆ ಕಡೆ ತಿರುಗಿ. ಸಂಜೆ ಹವಿದ ಸಂಜೆ ಹವಿದ ಕಂಡೀಷನ್ ಸಂಜೆ ಇರ ನಿಂಗೆ ತಿರುಗ್ತಾ ಈ ಕಡೆ ಯಾವಂತ ಭಯಮಂತ ಜನಕ್ಕೆ ನಿನ್ನ ಅನುಭವವನ್ನು ತಿಳಿಸು. ನಂಗೆ ಕರ್ಕೊಂಡೋದು ಒಪ್ಕೊಳ್ಳೋಣ, ಆದ್ರೆ ಸಾಕ್ಬಿಡ. ಇಲ್ಲಿ ಒಂದು ಬರ್ಡೇ ಸೀಸನ್ ನಡೀತಿದೆ. ಯಾರಾದ್ರು ಬರ್ಡೇ ಇದ್ರೆ ವಿಡಿಯೋ ನೋಡಿದೀನ? ಹ್ಯಾಪಿ ಬರ್ಡೇ ಚಿಕ್ಕ ಹುಡುಗ ನಿಂದಲ್ಲ. ಒಂದು ಹುಡುಗಿ ಚಿಕ್ಕ ಹುಡುಗಿದ್ ಬರ್ಡೇ ಮಿಸ್ ಮಾಡೋಣ. ಇಲ್ಲ ಬರ್ರ ಮಿಸ್ ಮಾಡ್ಬೋದಾ? ಖಂಡಿತ ಒಂದೇ ನಿಮಿಷ ಹಾಗೆ ಹೋಗಿರುತ್ತೆ. 4ನೇ ವರ್ಷದ ಬರ್ಡೇ ನೋಡಿ. ಮತ್ತೆ ಇದೊಂದು ಸ್ಟ್ಯಾಂಡಿನಲ್ಲಿ ಇವರು ತೋರಿಸಿರುವ ಕಲೆಗೆ ಕಾರಣ ಈ ಶಿಲಾ ಬಾಲೆ. ಇಲ್ಲ ಅನ್ಸ್ಕೊಂಡಲ್ಲ ಬಾಮ ದಾಗ. ಒಂದ್ ನಿಮಿಷ ಇರೋ. ಮೇಘಗೌಡ ಏನೋ ಪುಸ್ತಕ ಹರ್ಷ ಹೇಳ್ರು ಹ್ಯಾಪಿ ಬರ್ಡೇ ಟು ಯು. ತಗೋ ಇದ್ರಲ್ಲಿ ಇದೆ, ತಗೋ ಫುಲ್ ತಗೋ. ಹ್ಯಾಪಿ ಬರ್ಡೇ ಟು ಯು. ಬೈ. ಸರಿ ಓಡ್ರಿ, ಇವಾಗ ಲಗೇಜ್ ಹತ್ರ ಓಡೋಣ. ನೋಡಿ ಮಜಾಸ್, ಒಂದ್ ಕಡೆ ನಾವ್ ಹಿಂಗ್ ಓಡ್ತಾ ಇದ್ರೆ ಅಲ್ಲೊಬ್ಬ ನಡ್ಕೊಂಡ್ ಬರ್ತಾವನೆ. ಅವನೇ ವರುಣ. ಕೇಳೋಣ ಬನ್ನಿ, ಯಾಕ ವರುಣ ಓಡ್ ಬರ್ತಾ ಇಲ್ಲ ನೀನು? ಮೊದಲು ಹೇಳ ಪರವಾಗಿಲ್ಲ. ಇವನು ಓಡ್ಕೊಂಡ್ ಬಂದ್ರೆ ಎನರ್ಜಿ ಕಮ್ಮಿ ಆಗುತ್ತೆ, ಸಣ್ಣ ಆಗೋಯ್ತಾನಂತೆ. ಇರ್ಲಿ ಬರ. ಸೊ ಸ್ವೀಟ್ಗೆ ಬರ್ಡೇ ಆಯ್ತು. ಇವಾಗ ಬಾಜ್ ಅಂಡ್ ಟಾಯ್ಲೆಟ್ಗೆ ಹೋಗ್ಬಿಟ್ಟು ಸ್ವಲ್ಪ ಬಟ್ಟೆ ಎಕ್ಸ್ಚೇಂಜ್ ಮಾಡ್ಕೋಬೇಕು. ಕ್ಲೋಸಿಂಗ್ ಟೈಮ್ ಆಯ್ತಂದ. ಸರಿ ಬಾ. ಸೊ ಮಚಸ್, ನಮ್ಮ ಬ್ಯಾಗ್ಗಳನ್ನೆಲ್ಲ ಎತ್ತಾಕೊಂಡು ಇಲ್ಲೇ ಲಗೇಜ್ ಕೊಟ್ಟಿದ್ವಿ. ಇಲ್ಲಿಂದ ಬ್ಯಾಗ್ ಎತ್ತಾಕೊಂಡು ಇವಾಗ ಬಿಡ್ಬೇಕು.
ಬಿಡೋಕ್ ಮುಂಚೆ ಸ್ವಲ್ಪ ಊಟ ಮಾಡ್ಬೇಕು. ಊಟ ಏನ್ ಮಾಡೋದು ಯೋಚನೆ ಮಾಡ್ತಾ ಇದೀವಿ. ಅದನ್ನೇ ಯೋಚನೆ ಮಾಡ್ತಾ ಇದೀವಿ. ವೆಜ್ಜಾ ನಾನ್ ವೆಜ್ಜಾ ಅಂತ. ನಾನ್ ವೆಜ್ ತಿನ್ಬಾರ್ದು, ದೇವಸ್ಥಾನಕ್ಕೆ ಹೋಗಿ ಬಂದಿದೀನಿ ಅಂತ. ಏನಪ್ಪ ನಾನ್ ವೆಜ್ ತಿನ್ಬಾರ್ದು, ಪುಣ್ಯ ನಾನ್ ವೆಜ್ ಅಂತ ಅನ್ಕೋ. ಸರಿ ಸರಿ ಸರಿ, ನಾನು ವೆಜ್ ತಿನ್ನೋದು ಬೇಡ, ವೆಜ್ ತಿನ್ಕೊಂಡು ಹೋಗಿ ಆಯ್ತಾ. ನಾವು ಬೇರೆಯವ್ರಿಗೆ ಇನ್ಸ್ಪೈರ್ ಆಗ್ಬೇಕಪ್ಪ, ನೆಗೆಟಿವಿಟಿ ಸ್ಪ್ರೆಡ್ ಮಾಡ್ಬೇಕು. ಹೌದೌದು, ಒಳ್ಳೇದು. ಈ ಕ್ಯಾಮ್ರಾಗಿರುವ ಬ್ಯಾಕ್ ಕ್ಯಾಮ್ರಾ ಈಗ ಫಿಲಮ್ ಅಲ್ಲಿ ಈ ನೊಣಕ್ಕಾಗುವ ಸೈಜ್ ರೇಂಜ್ ಆಗಿದೆ. ಅದಕ್ಕೆ ಮತ್ತೆ ಫ್ರಂಟ್ ಕ್ಯಾಮ್ರಾದೇ ಫಂಕ್ಷನ್ ಮಾಡ್ಬೇಕು. ಇದು ಸರೋಕ್ಕೆ ಇನ್ನೊಂದ್ 2 ದಿನ ಬೇಕೇನಾ. ನಾವಿವಾಗ ಬರೀ ವೆಜ್ ತಿನ್ಬೇಕು ಅಂದ್ರೆ ಡೈರೆಕ್ಟ್ ಬಸ್ ಸ್ಟ್ಯಾಂಡ್ ಹೋಗ್ಬೇಕು. ಅವರೇ ಕರೆಕ್ಟ್ ಟೈಮ್ ನಿಲ್ಸ್ತಾರೆ. ಅವ್ರು ನಿಲ್ಸೋದ್ ಬೇಡ ಕಣೋ. ಮತ್ತೆ ಇನ್ನೇನ್ ಮಾಡೋಣ, ಇಲ್ಲಿ ಎಲ್ಲಾ ಕಡೆ ಪ್ಯೂರ್ ವೆಜ್ ಅಂತ ಯಾರು ಹೇಳಕ್ಕಾಗಲ್ಲ. ಅಲ್ಲಿ ವೆಜ್ ಬೋರ್ಡ್ ಹಾಕೋರೆ, ಅದು ಸಂಬಳ ಹಾಕೋರೆ. ವೆಜ್ ಇದೆ, ನಾನ್ ವೆಜ್ ಇರ್ತದೆ ಎಲ್ಲಾ ಕಡೆ. ಯಾಕಂದ್ರೆ ಬರೀ ವೆಜ್ ಹತ್ರ ಎಲ್ಲಿ ಓಡಲ್ಲ. ಕೇಕ್ ಯಾರು ತಿಂದ್ರು? ಅಲ್ಲಿ ಬೇಡ ಆಗೋಯ್ತು, ಗೊತ್ತಾ ನಿಮ್ಗೆ? ತಲೆ ಸ್ನಾನ ಮಾಡಿದ್ದೀವಲ್ಲ. ಮತ್ತೆ ಸ್ವಲ್ಪ ಒಂದೆರಡು ಹನಿ ಹಾಕೊಂಡ್ರೆ ಆಗುತ್ತೆ. ಸುಮ್ನೆ ಇರ ಬೇಡ. ಹೋಗೋಷ್ಟಲ್ಲಿ ನಿನಗೆ ಸೋ ಮಚ ಕಣ್ ಮುಂದೆ ಒಳ್ಳೊಳ್ಳೆ ನಾನ್ ವೆಜ್ ಅಂಗಡಿಗಳು ಕಾಣಿಸ್ತಿದೆ. ಆದ್ರೆ ಎಲ್ಲಾ ಸೇರಿ ಡಿಸೈಡ್ ಆಗಿದೀವಿ. ಏನ್ ಡಿಸೈಡ್ ಆಗಿದೀವ? ಮನೆಗೆ ನಡೆಯಕ್ಕೆ ವೆಜ್ ತಿನ್ನಕ್ ಡಿಸೈಡ್ ಆಗಿದೀವಿ. ವೆಜ್ ತಿನ್ನಕ್ಕೆ ಈ ಅಕ್ಕ ಏನ ಇನ್ನ ರೆಕಾರ್ಡ್ ಮಾಡ್ಕೊಂಡೆ. ಒಳ್ಳೆ ಆಗಿಲ್ಲ, ಬಾ ಬೇಗ. ಓಕೆ, ಒಂದು ಕೊನೆ ದರ್ಶನ ಮಾಡಿ. ಈ ಗಾಂಧೀಜಿ ಅಲ್ವಾ ಇದು? ಗಾಂಧೀಜಿ ಅವ್ರೆ. ಗಾಂಧೀಜಿ ಅವರೇ. ಸೊ ಅಲ್ಲೊಂದ್ ಸ್ವಲ್ಪ ಆಟ ಆಡೋ ಸೀನ್ಗಳು ಅವೆ, ರಾತ್ರಿ ಹೊತ್ತೆ ಹೊಳಿಯುವಂತ ಸೀನರಿಗಳು ಅವೆ. ಕೊನೆ ವ್ಯೂ ಮಾಡ್ಕೊಂಡು ಹೋಗೋಣ, ಕೊನೆ ಫೋಟೋ ಅಂತೆ ತಗೊಂಡ್ ಹೋಗೋಣ. ಸೊ ಮಚ್ಚ ಈ ಜಾಗದಲ್ಲಿ ಕುಡಿಯೋ ನೀರು ಹಿಂಗ್ ಸಪ್ಲೈ ಆಗ್ತಾ ಇರ್ಬೋದು. ಮೇ ಬಿ ನಂಗೆ ರಿಯಾಲಿಟಿ ಗೊತ್ತಿಲ್ಲ, ಹಿಂಗೆ ಹೋಗ್ತಾ ಇರ್ಬೋದು. ಇಲ್ಲಾಂದ್ರೆ ಹೆಂಗೆ ಯಾವ ಕಡೆಯಿಂದ ಉಟ್ಕೊಂಡು ಬರ್ತದೆ ಅಲ್ವಾ. ಮೇ ಬಿ ಇದೇ ಸೋರ್ಸ್ ಇರೋ ಕುಡಿಯೋ ನೀರಿಗೆ. ಮತ್ತೆ ನಾವೆಲ್ಲ ಯಾವ ಗಿಫ್ಟ್ ಕೂಡ ತಗೊಂಡೋಗಿಲ್ಲ, ಯಾವ ಪ್ರೆಸೆಂಟ್ ತಗೊಂಡೋಗಿಲ್ಲ. ಬಿಕಾಸ್ ಇಲ್ಲಿ ಯಾವುದೇ ಐಟಮ್ ತಗೊಂಡ್ರು ಅದಕ್ಕೆ ವ್ಯಾಲಿಡಿಟಿ ಅನ್ನೋದಿಲ್ಲ. ಇದೊಂದು ಶಾರ್ಟ್ ಟೈಮ್ ಯೂಸೇಜ್ ಅಷ್ಟೇ. ಇವಾಗ ಸಪೋಸ್ ನಮಗೆ ತಗೊಂಡೋದ್ರು ಅದು ಲಾಂಗ್ ಟೈಮ್ ಬಳಕೆ ಆಗಲ್ಲ, ಸೆಂಟ್ರಲ್ಲೇ ಕೀತೋಗ್ಬಿಡುತ್ತೆ. ಅದಕ್ಕೆ ಕಾಸು ಕೊಟ್ಟು ಯಾಕೆ ತಗೊಂಡೋಗ್ಬೇಕು, ನಾವೇ ಹೋದ್ರೆ ಸಾಕಲ್ಲ. ಸೊ ನಮ್ಮ ಕಣ್ಣು ಮುಂದೆ ಇವೆ ಹಲವಾರು ಆಹಾರದ ಅಂಗಡಿ. ಆದ್ರೆ ಆಹಾರವೆಲ್ಲ ಮಾಂಸಾಹಾರಿ ಆಹಾರ. ಇವಾಗ ಇವರೆಲ್ಲ ಡಿಸೈಡ್ ಆಗ್ಬಿಟ್ಟವ್ರೆ. ಸೊ ಅದಕ್ಕೆ ನಾವು ನಾನ್ ವೆಜ್ ತಿಂದಿರ ಹೋಗ್ತಾ ಇವಿ. ಎಲ್ಲ ಒಂದು ಕಮಿಟ್ಮೆಂಟ್ಗಳು. ಗಮ್ಮ ಹೋಗ್ಬಿಟ್ಟಿರುತ್ತೆ ಏನು ಸ್ಕ್ರೀನ್ ಗಾರ್ಡ್. ಓಕೆ ಮಚಸ್, ಒಂದು ಬಸ್ ಸಿಕ್ತು, ಡೈರೆಕ್ಟ್ ಉಡುಪಿ ಬಸ್ ಸ್ಟ್ಯಾಂಡ್ ಹೋಗುತ್ತೆ. ಅಣ್ಣ ಈ ಬಸ್ ಉಡುಪಿ ಗೌರ್ಮೆಂಟ್ ಬಸ್ ಸ್ಟ್ಯಾಂಡ್ ಹೋಗುತ್ತಣ್ಣ, ಹೋಗುತ್ತೆ. ಗಡಿಬೇಡಿ ಹೋಗುತ್ತೆ, ಗಡಿಬೇಡಿ ಮಾಡಬೇಡಿ. ಗೌರ್ಮೆಂಟ್ ಬಸ್ ಸ್ಟ್ಯಾಂಡ್ ಎಲ್ಲ ಬಿಡ್ತೀವಿ ಈಗ. ಹೋಗುತ್ತೆ ವಿಡಿಯೋ ಆಗುತ್ತೆ, ಹೋಗುತ್ತ ಅವ್ರಿಂದ. ಹಲೋ ಎಲ್ಲಿದ್ದೀರಾ? ಆಂಟಿ, ಉಡುಪಿ ಬಿಟ್ಟಿವಿ. ಯಾವಾಗ ಬಿಟ್ಟಿದ್ದು? ಈಗಲೇ ಬಿಡ್ತಾ ಇದೆ. ಅವಾಗಿಂದ ಫೋನ್ ಮೇಲೆ ಫೋನ್ ಮಾಡಿಲ್ಲ. ಆ ಫೋನ್ ಆ ಕಡೆ ಫೋನ್ ಇದು ಚಾರ್ಜಿಂಗ್ ಹಾಕ್ಬಿಟ್ಟು ರೆಡಿ ಆಗಿ ಹೋಗಿದ್ದ. ಆಂಟಿ ಬಟ್ನೆ ತಗೊಂಡೆ ಕಣ, ಇನ್ನೇನ ಗೋಬಿನ. ಸರಿ ತಗ. ತಿನ್ನೋಕ್ ಹೋಗಿದ್ರಾ? ಹಾ ಆಂಟಿ, ಆಂಟಿ ಬಸ್ಸಲ್ಲಿ ಬೇಗ ತಗೊಳ. ಐಟಮ್ ತಗೊಂತೀನಿ. ಏನಂಟಿ ವರುಣ್ ಕೈಲ ಹೇಳಮ್ಮ. ಫೋನ್ ಎತ್ತಿಲ್ಲ, ಚಾಚಿ ಹೋಗಿದ್ದೆ. ಎಲ್ಲ ಫೋನ್ ಎಲ್ಲ ಗೋಬಿ ಟೈಮ್ ಹಿಡಿದ್ ಕಣ, ಆಗಲ್ಲ. ಆಗ್ಲೇ ಮನೆಯಿಂದ ಕಾಲ್ ಬರ್ತಾ ಇತ್ತು, ಎಲ್ ಬಿದ್ದೀರಾ ಅಂತ ಅಲ್ವಾ. ಯಾರು ಮತ್ತೆ ಸೊ ನಮಗೆ ಇವಾಗ ಮಲ್ಪೆಯಿಂದ ಉಡುಪಿಗೆ ಹೊರಟಿವಿ. ಇದೊಂದು ಈ ಬಸ್ಸಲ್ಲಿ ನಮ್ಗೆ 6 ಜನಕ್ಕೆ 120 ಆಗಿತ್ತು. ಹೋಗ್ತಾ ದಾರಿಲಿ ಒಂದು ಫ್ರೀ ಮದ್ವೆ ಇತ್ತು. ಫ್ರೀ ಮದ್ವೆ ಅಂದ್ರೆ ಬೇರೆಯವ್ರು ಯಾವ್ದೋ ಮದ್ವೆ ಇತ್ತು. ಫ್ರೀ ಮೀಲ್ಸ್ ಮಿಸ್ ಮಾಡ್ಕೊಂಡ್ವಿ. ಅದೇನು ಕೇಳಾಗ್ತದೆ ಮಾಡ್ಬೋದು. ಇಂಥವ್ರು ಫ್ರೆಂಡ್ಸ್ ಜೊತೆ ಹೋಗಿ ವಿಡಿಯೋ ಮಾಡಾಕಿದ್ರು. ಅದು ಒಂದೇ ಸರಿ, ನಮ್ ಅದು ಫಸ್ಟ್ ಟ್ರೈ ಲಾಸ್ಟ್ ಟ್ರೈ ಅನ್ಕೊಂಡೇ ಮಾಡಿದ್ವು ಅಷ್ಟೇ. ಅದು ಲಾಸ್ಟ್ ಮತ್ತೆ ಮಾಡಲ್ಲ ಅಂತ ಹೇಳಕ್ ಎಕ್ಸ್ಪೀರಿಯನ್ಸ್ ಅಷ್ಟೇ. ವಿಡಿ ಮತ್ತೆ ಹೇಳಕ್ 100 ರೀಸನ್ಸ್ ಇರ್ತದೆ. ಮೊನ್ನೆ ರೀಸೆಂಟ್ ಆಗಿ ನನ್ ಜೊತೆಗೆ ಇನ್ನೊಂದಕ್ಕೆ ಬಂದಿದ್ರು ಗೊತ್ತಾ? ಇಲ್ಲ
ರಿಯಾಲಿಟಿ ನಿಜ ನಿಜ ಬಂದ್ರು ಸರಿ ಜನ ಅವರು ನಂಬ್ತಿರ ನಮ್ಮನ್ನ. ಯಾರು ನಮ್ಮಲ್ಲಪ್ಪ. ನೋಡ್ರಿ ಶನಿವಾನ್ ರೂಲ್ ನಂಬರ್ 1. ಇರ್ಲಿ ಓಕೆ. ಅವಳ ಲೆಕ್ಕದಲ್ಲಿ ಹೋಗಿಲ್ಲ, ಇವ್ರ ಲೆಕ್ಕದಲ್ಲಿ ಹೋಗವ್ರು. ಗೊತ್ತಿರೋ ಮದ್ವೆಗೆ. ರೂಲ್ ನಂಬರ್ 2, ಇಫ್ ದೇ ಡಿಸ್ರೆಸ್ಪೆಕ್ಟ್ ಯು ಫರ್ಗೆಟ್ ದ ರೂಲ್ ನಂಬರ್ 1. ಓಕೆ ಯಾರ ಮದ್ವೆಗೆ ಹೋಗಿಲ್ಲ ಬಿಡ್ತಾನೆ. ಇದು ಆಕ್ಚುಲಿ ಏನದು ದ ಲೆವೆಲ್ ಆಫ್ ಪೇಷನ್ಸ್ ಬೇಕಾಗಿರೋದು. ಸ್ಟಾರ್ಟ್ ಮಾಡ. ಈ ಪಿಕ್ಕಲ್ ಮೀನ್ ಜೊತೆ ತಿನ್ಬೇಕಂತ ಇದ್ದಿದ್ದು, ಬಟ್ ನಾವು ದೇವಸ್ಥಾನಕ್ಕೆ ಹೋಗಿ ಬಂದಿದೀವಿ ಅಂತ ಹೇಳ್ಬಿಟ್ಟು ಪಿಕ್ಕಲ್ ಬೋಟಿ ಜೊತೆ ತಿಂತಾ ಇದೀವಿ. ಬೋಟಿ ಜೊತೆ ನಾನ್ ವೆಜ್ ಕಾಂಬಿನೇಷನ್ ಚೆನ್ನಾಗಿಲ್ಲ. ನಾನ್ ವೆಜ್ ಕಾಂಬಿನೇಷನ್ ಮಾಡೋ ಬದಲು ವೆಜ್ ಬೋಟಿ ಕಾಂಬಿನೇಷನ್ ಮಾಡ್ತೀವಿ. ಜನ ತಪ್ಪಾಗಿ ತಿಳ್ಕೊಂತಾರ. ಎಂತ ಜನ ತಿಳ್ಕೊಂಡು ನಮ್ಮಲ್ಲಿ ಭಕ್ತಿ ಉಂಟು ಆಯ್ತಾ. ಅವರು ತೀರ್ಥಕ್ಕೆ ಅನ್ಕೊಂತಾರ, ತೀರ್ಥಕ್ಕೆ ಅನ್ಕೊಂತಾರ. ನಾವೆಲ್ಲ ವಿವರ್ಸ್ ಹೇಳ್ತಾ ಇಲ್ವಲ್ಲ ಯಾವ ಕಾರಣಕ್ಕೆ. It's okay. They understand our understandings. ಅವ್ರು ತೀರ್ಥಕ್ಕಲ್ಲ ಅಪ್ಪ. ನಾನು ಸ್ವಲ್ಪ ನೀವು ಒಮ್ಮೆ ಟ್ರೈ ಮಾಡಿ ಅಂತ ಫಸ್ಟ್ ನಾನು ಟೇಸ್ಟ್ ನೋಟ್ ಆಮೇಲೆ ಹೇಳ್ತೀನಿ. ಪರವಾಗಿಲ್ಲ, ನೀವು ಟ್ರೈ ಮಾಡ್ಬೋದು. ಹಾಕಿ ಸ್ವಲ್ಪ ನೋಡಿ ಮತ್ತೆ ಆಗಲೇ ಡಿಮ್ಯಾಂಡ್ ಜಾಸ್ತಿ ಆಗಿದೆ ಅದಕ್ಕೆ. ನಾವು ಜಸ್ಟ್ ಇನ್ಫ್ಲೂಯೆನ್ಸ್ ಮಾಡಿದ್ರೆ ಸಾಕು. ಸುಮ್ನೆ ಅಲ್ಲ, ನಾವು ಜಸ್ಟ್ ಹೇಳಿದ್ರೆ ಸಾಕು, ಜನ ಮಾಡ್ಬೇಕು. ಜನ ಅವ್ರ ಇಷ್ಟದಂಗ್ ಬರ್ತಾರಪ್ಪ, ನಾವು ಸುಮ್ನೆ ಏನೋ ಹೇಳ್ತೀವಿ ಅಷ್ಟೇ. ಜನ ಅವ್ರ ಇಷ್ಟದಂಗ್ ಬರ್ತೇವೆ, ನಾವು ಸುಮ್ನೆ ಏನೋ ಹೇಳ್ತಾ ಇರ್ತೀವಿ. ಮತ್ತೆ ಈ ಉಪ್ಪಿನಕಾಯಿ ಸ್ಪ್ರೆಡ್ ಏನ್ ಚೆನ್ನಾಗಿದೆ ಅಂದ್ರೆ ಬರೀ ಒಂದೇ ಒಂದಿದೆ ಅಂತ ಇವಾಗ ಬೇಜಾರಾಗ ಸ್ವಲ್ಪ ಇರ್ಬೇಕಾಗಿತ್ತು ಅಂತ ಅನ್ಸ್ತೀವಿ. ಎಲ್ಲ ಸಮಯದಲ್ಲೇ ಗೊತ್ತಾಗಬಹುದು ಅದರ ಅಭಾವದ ನೆಸೆಸಿಟಿ ಅಷ್ಟೇ. ಉಡುಪಿ ಸ್ಟಾಪ್ ಬಂತು, ನಾವ್ ಇಳ್ಕೊಂತಾ ಇದ್ದೀವಿ. ಸೊ ಯಾ ಮಲ್ಪೆಯಿಂದ ಉಡುಪಿಗೆ 6 ಕಿಲೋಮೀಟರ್. ಸೊ 6 ಕಿಲೋಮೀಟರ್ ನಾ ಇಳ್ಕೊಂಡು ಯಾರ್ ಇನ್ ರೋಡ್ ನಾವು ಇದೇ ಬಸ್ ಸ್ಟ್ಯಾಂಡ್. ಸೊ ಮಜಾಸ್ ನಾವು ಬಸ್ಸಿಂದ ಹೇಳಿದ್ವಿ, ಇದೇ ಆ ಬಸ್ಸು. ಬಸ್ ನ ದಾಟಿದ್ರೆ ಅದೇ ಬಸ್ ಸ್ಟ್ಯಾಂಡ್. ಗಾಡಿ ನಡ್ಕೊಳ್ಳೋಣ. ಆಮೇಲೆ ಅಷ್ಟೇ ये मेरा फ्रेंड है, हम फांसी पड़ रहे हैं. ಓಕೆ, ಬಸ್ ನಿಲ್ದಾಣ ಉಡುಪಿ. ಇದು ಗವರ್ಮೆಂಟ್ KSRTC ಬಸ್ಗಳು ಬರ್ತಾವ ಅನ್ಸುತ್ತೆ ನೋಡ. ಸೊ ಮಚಸ್ ಈ ಬಸ್ ಸ್ಟ್ಯಾಂಡ್ ಅಲ್ಲಿ ಎಸ್ಕಲೇಟರ್ ಅಲ್ಲಿ ನಿಂತೀವಿ, ಆದ್ರೆ ವರ್ಕ್ ಆಗ್ತಾ ಇಲ್ಲ. ಅದಕ್ಕೆ ಅದ್ರ ಮೇಲೆ ನಡ್ಕೊಂಡು ಹೋಗ್ತಾ ಇದೀವಿ. ಅದಕ್ಕಿಂತ ಪರವಾಗಿಲ್ಲ, ಅದ್ರಲ್ಲಿ ಜಾಸ್ತಿ ಸ್ಟೆಪ್ಸ್ ಐತೆ, ಇರೋ ಸ್ವಲ್ಪ ಕಮ್ಮಿ ಸ್ಟೆಪ್ಸ್ ಐತೆ. ಬೇಗನೆ ಹೋಗ್ಬಿಡುವ. ಅವಳ ಕೊಟ್ಟ ಶ್ರಮಕ್ಕೆ ನಾವು ಕೊಟ್ಟ ಶ್ರಮ ಅರ್ಧದಷ್ಟು. ಹೇಗಿದೆ ವರ್ಷಿದ ನಿಮ್ಮ ಎನರ್ಜಿ? ಆಗಿದೆ. ಓ, ಸ್ಲೀಪರ್ ಕೋಚ್ಗಳು ಬಸ್ಗಳು ಕಾಣಿಸ್ತಾವೆ ಈ ಕಡೆ. ಸೊ ಪ್ರೈಸ್ ಕೇಳೋಣ. ಪ್ರೈಸ್ ಮೇಲೆ ಡಿಪೆಂಡ್. ಬಜೆಟ್ ಆಲ್ರೆಡಿ ಎಲ್ಲ ಹೋಗಿ. ಮೈಸೂರು, ಇದು ಬೆಂಗಳೂರು, ಅದು ಬೆಂಗಳೂರು. ಕೇಳೋಣ ಮಚಾಸ್ ಎಷ್ಟಾಗುತ್ತೆ. ಬೆಂಗಳೂರು ಎಷ್ಟಾಗುತ್ತೆ ಒಬ್ರಿಗೆ? ಬೆಂಗಳೂರಿಗೆ 700 ಚಿಲ್ಲರೆ. ಎಷ್ಟಿತ್ತು ಅಷ್ಟೇ. ಬನ್ನಿ, ಎಷ್ಟು ಗಂಟೆಗೆ ಹೋಗೋದು ಈಗ ಬಿಡುದು? ಈಗಂದ್ರೆ ಒಂದು 7-8:35ಗೆ. 8:35 ಎಲ್ಲ ಅದೇ ಟೈಮ್ ಇಲ್ಲ? ಎಲ್ಲ 8:10 ನೋಡೋದು. ಈಗ ಒಂದು 100 ಗಂಟೆಗೆ ಹೋಗ್ಬೇಕು ಬೆಂಗಳೂರಿಗೆ. ನಾವು ಬೇಗನೆ ಹೋಗ್ಬೇಕು. ಬನ್ನಿ, ಹೋಗುತ್ತಾ? ಬಂದ್ರು ಒಂದು ಲೇಡೀಸ್ ಅವ್ರ ಅಲ್ಲ ಡಿಸ್ಕೌಂಟ್ 3 ಜನ ಲೇಡೀಸಾ? 3 ಮನಿ ಜೆಂಟ್ಸಾ? ಎಷ್ಟು ವರ್ಷ ನಿಮಗೆ 6:00ವರೆಗೆ ಬೆಂಗಳೂರು ಮುಟ್ಟದು ಬೆಳಗ್ಗೆ. ಬೆಳಿಗ್ಗೆ 6. ನೀವು ಬೆಂಗಳೂರು ಎಲ್ಲಿ ಹೋಗುತ್ತೆ? ಮೆಜೆಸ್ಟಿಕ್ಕಾ? ಮೆಜೆಸ್ಟಿಕ್ಕಿಂತ ಕೇರ್ಕೊಂಡ್ ಕಡೆ ಹೋಗೋದು. ಅರೆ ಮೆಜೆಸ್ಟಿಕ್ ಬಿಟ್ರೆ ನಾವು ಯಾವ ಬಸ್? ಎಲ್ಲ ಬರ್ರ ಈಗ. ಅಲ್ಲ 5 6 ಸಿಗ
ನಾಲ್ಕ ಐದು ನಾನು ಕೊಡು. ಊಟಕ್ಕೆ ಎಷ್ಟು ಬಂದಿದೆ ಸರ್? ಬರ್ತಾನೇನೋ ಹೇಮಂತ ಬರ್ತಾನೆ. ಕೊಡ್ತೇನೆ 10 ರೂಪಾಯಿ ಕೊಡ್ತೇನೆ. ಬಂದ ನೋಡ್ ಅಷ್ಟೇನಾ? ತಗೋ ನೀರ್ ಬಾಟ್ಲು ನೀನ್ ಅಂದಂಗೆ. ನೈಸ್. ಸೊ ಮಚಸ್ ನಾವು 6 ಜನ ಸೀಟು ಸಪ್ರೇಟ್ ಆಗಿ ಸಿಕ್ಕಿದೆ. ಧರ್ಮಸ್ಥಳದವರೆಗೂ ಫ್ರೀ ಆಗಿರ್ತೀವಿ, ಅದಾದ್ಮೇಲೆ ಫುಲ್ ಆಗೋಯ್ತಾರೆ. ಟೋಟಲ್ ಬಜೆಟ್ ಬಂದು ಇಲ್ಲಿಂದ ಅಲ್ಲಿಗೆ 5,340 ರೂಪಾಯಿ. ಅಪ್ಪ ಅದು ಸ್ಲೀಪರ್ ಕೋಚ್ ಅಲ್ವಾ, ಅದಕ್ಕೆ ಜಾಸ್ತಿ ಆಗಿರುತ್ತೆ. ಸೊ ಮಚಸ್ ಇದಾಗಿತ್ತು ಟಿಕೆಟ್. ಏನೋ ಒಂದು ಹೆಚ್ಚು ಕಮ್ಮಿ 10 ರೂಪಾಯಿ 5 ರೂಪಾಯಿ ಆಗದೆ ಕಾಣಿಸ್ತದ. 5,330. ಓಕೆ, ಇವಾಗ ಈ ಜಾಗ ರಾತ್ರಿ ಬಿಟ್ರೆ ಬೆಳಗ್ಗೆ 6 ಗಂಟೆ ಅಷ್ಟರಲ್ಲಿ ನಾವು ಬೆಂಗಳೂರು ರೀಚ್ ಆಗಿರ್ತೀವಂತೆ ಮೆಜೆಸ್ಟಿಕ್ಗೆ. ಸಿಗೋಣ ಅಣ್ಣ. ಈ KSRTC ಆಧಾರ್ ಕಾರ್ಡ್ ಹಿಂಗೆ ಬರ್ತಾಗಲ್ಲ ಓಕೆ ಮಚಾಸ್. ನನ್ನ ಈ ಒಟ್ಟು ಅನ್ಎಕ್ಸ್ಪೆಕ್ಟೆಡ್ ಜರ್ನಿಲಿ ಹಲವು ವಿಷಯಗಳನ್ನು ಮರ್ತೋಗಿ. ನಂಬರ್ 1 ಆಲೂ ಚಕ್ಕೆ ಬ್ರಷ್ ಮಾಡ್ತೋದೆ. ನಂಬರ್ 2 ಹೊರನಾಡಲ್ಲಿ ಏನದು ಒಂದು ಇಯರ್ಬಡ್ಸ್ ಮರ್ತೋದೆ. ನಂಬರ್ 3 ಈಗ ಮಲ್ಪೆಯಲ್ಲಿ ಈ ಕ್ಯಾಮ್ರಾ ರೆಕಾರ್ಡ್ ಮಾಡ್ತಾ ಇಲ್ಲ, ಇದಕ್ಕೊಂದು ಸ್ಕ್ರೀನ್ ಗಾರ್ಡ್ ಹಾಕ್ಸಿದ್ದೆ, ಅದನ್ನ ಲೂಸ್ ಆಗಿ ಈಚೆ ಬಂದಿತ್ತು ಅಂತ ಅಲ್ಲೇ ಇಕ್ಕಿ ಮರ್ತೋದೆ. ಮತ್ತೆ ಇನ್ನು ಕೆಲವು ಮರ್ತಿದ್ದೀನಿ, ಇವಾಗ ಯಾವ್ದು ಫ್ಲಾಶ್ ಆಗ್ತಾ ಇಲ್ಲ. ನಂಬರ್ 4 ಇದಕ್ಕೆ ಸಪ್ರೇಟ್ ಆಗಿ ಮೈಕ್ ಹಾಕಿಸಿ ಇನ್ನೊಂದು ಅಡಾಪ್ಟರ್ ಬರ್ತದೆ, ಅದನ್ನ ತಗೊಳೋದು ಮರ್ತದೆ. ಸೊ ಇವಾಗ ಏನೇ ಮಾತಾಡ್ತಾ ಇದ್ರು ಎಲ್ಲ ಇದರಲ್ಲೇ ರೆಕಾರ್ಡ್ ಆಗ್ತಾ ಇರೋದು. ಇದ್ರಲ್ಲಿ ಯಾವ ಮೈಕು ಬಳಸಿಲ್ಲ, ಅದರಿಂದ ಸ್ವಲ್ಪ ಬ್ಯಾಟ್ರಿ ಉಳಿದ್ರು ಈ ಬ್ಯಾಟ್ರಿ ಕರೆಕ್ಟಾಗಿ ಬ್ಯಾಕಪ್ ಆಗ್ತಾ ಇಲ್ಲ. ಯಾವ್ದೋ ಸಮಾರಂಭ ನಡೀತಿದೆ. ಓ ಅಯ್ಯಪ್ಪ ಸ್ವಾಮಿದು. ಸೊ ಮಚಸ್ ನಾವು ಇವಾಗ ಬೆನಗಾನಹಳ್ಳಿಗೆ ಬಂದಿದ್ದೀವಿ. ಇದೆ ಬೋರ್ಡು. ಇಲ್ಲಿಂದ ಬಸ್ ಹಿಡ್ಕೊಂಡು ಕೇರ್ಪುರಂಗೆ ಹೋಗ್ಬೇಕು. ಓಕೆ ಮಚಸ್, ವಿ ಕೇಮ್ ಟು ಅವರ್ ಏರಿಯಾ. QR ಕೋಡ್ನ ಸ್ಕ್ಯಾನ್ ಮಾಡಿದ್ರೆ ಕೇರ್ಪುರಂಗೆ ಹೋಗ್ತೀವಿ ಅಷ್ಟೇ. ಅದ್ರ ಮೇಲೆ ಇಟ್ಬಿಡು, ಅದ್ರ ಮೇಲೆ ಇರಕ್ಕಾಗಲ್ಲ ಸುಮ್ಮನೆ ಇರೋ. ಬಿಡು, ಅದ್ರ ಮೇಲೆ ಬಿಡು ನೋಡೋಣ. ಹಂಗೆ ಬಿಡು, ಹಂಗೆ ಬಿಡಕ್ಕಾಗಲ್ಲ ಕಣ. ಹಂಗೆ ಬಿಡು ಬಿಡು. ಇಲ್ಲ ಕಣ, ಎತ್ಬಿಟ್ಟು ಇಕ್ಬೇಕು. ಪವಿ ಹಿಂದೆ ಬಾ, ಹಿಂದೆ ಬಾ. ಹೋಗೋ ಏಮಂತಿಗೆ ಅಲಾರಾಮ್ ಬರೀತು ಹಂಗ್ ಬರೀತು. ಈಗ ಯಾವ್ದು ಸರಿ ಇಲ್ಲ ಆಗೋಯ್ತು ಬರ ಇಲ್ಲ. ಎಗ್ರು ಬರ್ಬೋದಾ? ಎಗರು ಕಂಡು ಬಂದ್ರೆ ಫೈನ್ ಆಗ್ತಾರೆ ನಿನ್ ಮೇಲೆ. ನೋಡಿ ಮಚಸ್, ನನ್ನನ್ನು ಬಿಟ್ಟು ಈ ವಾಟ್ಸ್ಆಪ್ ಬಗ್ಗೆ ಇಲ್ಲಿ ಒಂದು ನೋಟಿಸ್ ಹಾಕೋದು. ವಾಟ್ಸ್ಆಪ್ ನ ಬಳಸಿ ಟೈಮ್ ನ ಉಳಿಸಿ. ನೋಡಿ ಮಚಸ್, ಇರ ನೋಡಿ ಮಚಸ್, ಇಲ್ಲಿರೋ ಮೆಟ್ರೋಗೆ ಪೇ ಅಂಡ್ ಪಾರ್ಕ್ ಫೆಸಿಲಿಟೀಸ್ ಇದೆ. ನಿಮ್ಮ ಏರಿಯಾದಲ್ಲಿರೋ ಮೆಟ್ರೋಗೂ ಪೇ ಅಂಡ್ ಪಾರ್ಕ್ ಫೆಸಿಲಿಟೀಸ್ ಇದೆಯಾ? ಈ ಕಡೆ ಒಂದು ದಿನಕ್ಕೆ 30 ರೂಪಾಯಿ ಚಾರ್ಜ್ ಮಾಡ್ತಾರೆ, ಅಂದ್ರೆ 12 ಗಂಟೆ ಡೆಡ್ ಲೈನು. ಅದ್ರ ಮೇಲೆ ಹೋದ್ರೆ ಇನ್ನೂ ಎಕ್ಸ್ಟ್ರಾ 30 ರೂಪಾಯಿ ಆಗುತ್ತೆ. ನಿಮ್ಮ ಏರಿಯಾ ಕಡೆ ಹೆಂಗೆ ತಿಳಿಸಿ ನೋಡೋಣ. ಬಿಕಾಸ್ ಕೆಳಗಡೆ ಹೋಗೋದು ಆರಾಮಾಗಿರುತ್ತೆ, 15 ಸ್ವಲ್ಪ ಕಷ್ಟ ಇರ್ತದೆ. ಗ್ರಾವಿಟಿ ಅಂದ್ರೆ ಆಕ್ಸಲರೇಷನ್ ಗ್ರಾವಿಟಿ ಜಾಸ್ತಿ ಇರುತ್ತೆ, ಆಮೇಲೆ ಹೋಗುತ್ತೆ ಅದಕ್ಕೆ. ಓಕೆ ಮಜಾ, ಹೊಸಕೋಟೆ ಬಸ್ಸು ಎಲ್ಲ ಹತ್ತಿದ್ದಾಯ್ತು. KRPುರಂ ಎಕ್ಸಿಟ್ ಆಗ್ತಾ ಇದೆ. ನಡ್ಕೊಂಡೆ ಅವ್ರ KRPುರಂ ಬಂದ್ಬಿಡಿ ಐತೆ. ಇವಾಗ ಏನಿಲ್ಲ, ಮನೆಗೆ ಹೋಗೋದು, ಮಸ್ತ್ ನಿದ್ದೆ ಮಾಡೋದು, ಸ್ವಲ್ಪ ತಾಂಗ್ಮೇಲೆ ಕಟಿಂಗ್ ಮಾಡಿಸ್ಕೊಡೋದು. ಫಸ್ಟ್ PL ಮಾತಾಡೋಣ ನಿಮ್ಗೆ. ನಾನು ಫಸ್ಟ್ PL ಬಂದಾಗ ಅವಾಗ ಇನ್ಸ್ಟಾಗ್ರಾಮ್ ಓಪನ್ ಮಾಡ್ತೀನಿ, ಯೂಟ್ಯೂಬ್ ಓಪನ್ ಮಾಡ್ತೀನಿ. ಡೋಂಟ್ ಫೀಲ್ ಬ್ಯಾಡ್, ಐ ವಿಲ್ ಕಮ್ ವಿತ್ ಯು. ಫಸ್ಟ್ PU. ಓಕೆ, PUC ಬಂದ್ಮೇಲೆ ಯೂಟ್ಯೂಬ್ ಸ್ಟಾರ್ಟ್ ಮಾಡ್ತಾನಂತೆ ಮಚಾಸ್. ನೋಡ ದೆನ್ ಬೈ ಪೀಸ್. ಪೀಸ್. ಮಚಾಸ್, ಈ ಜಾಗದಲ್ಲಿರೋದೇ KRPುರಂ ಮಾರ್ಕೆಟ್ ಅಲ್ಲಿರುವ ಕಟ್ಟೆ ವಿನಾಯಕ ಸ್ವಾಮಿ ದೇವಸ್ಥಾನ.
ಇವಾಗ ನಾವು ಇಲ್ಲಿ ಕಾಣಿಸ್ತಾ ಇರೋ ಸ್ಕೈ ವಾಕರ್ನ ಹತ್ತಿ ಇನ್ನೊಂದು ಭಾಗಕ್ಕೆ ಹೋಗಿ ಅಲ್ಲಿಂದ ನಾವು ನಮ್ಮ ಮನೆಗಳಿಗೆ ಹೋಗ್ಬೇಕು. ಮಚಾಸ್, ನಾವು ನಿನ್ನೆ ಶೃಂಗೇರಿ ಶಾರದಾಂಬ ದೇವಸ್ಥಾನದಲ್ಲಿ ತಿಂದಿದ್ದು ಊಟ ಬಿಟ್ರೆ ಸೆಂಟ್ರಲ್ ಸ್ವಲ್ಪ ಒಬ್ಬಟ್ಟಿ ತಗೊಂಡ್ವಿ. ಇವಾಗ ಅನ್ನಪೂರ್ಣೇಶ್ವರಿಗೆ ಬರೋದಂದ್ರೆ ಇಲ್ಲೇ ಶೃಂಗೇರಿ ಶಾರದಾಂಬ ಬಿಟ್ರೆ ಇವಾಗ ಶ್ರೀ ಹೊರನಾಡು ಅನ್ನಪೂರ್ಣೇಶ್ವರಿ ಉಪಹಾರಕ್ಕೆ ಬಂದೀವಿ. ಅಲ್ಲಿಲ್ಲ ಅಂದ್ರೆ ಇದು ಇಲ್ಲಿನಲ್ಲ ಅಂದ್ರೆ ತಿನ್ನೋಣ ಬರ ಒಂದೇ ಟೇಸ್ಟ್ ಬರ. ಅದ್ರ ಪಕ್ಕದ ಹೋಟ್ಲು ಬಂದ್ವಿ, ಅದು ಕ್ಲೋಸ್ ಆಗೋದು. ಆಯ್ತು ಆಯ್ತು ಹಾಕಿ ಬಿಡ ನಂಗೆ. ನನ್ ಪಾಸ್ಪೋರ್ಟ್ ನೀನ್ ಹಾಕ. ನಮ್ ಪಾಸ್ಪೋರ್ಟ್ ಅಲ್ಲ ಗಾಯ್ಸ್, ನಮ್ದೇ ಫಸ್ಟ್ ಆರ್ಡರ್ ಅನ್ಸುತ್ತೆ. 1 ಶಾಟ್ 8 ರೈಸ್ ಬಾತ್ ಬಾರ್ಸದ. ಮಚಾಸ್, ಇವಾಗ ನಮ್ಗೆ ಒಂದು ಸ್ಪೆಷಲ್ ವಿಚಾರ ತಿಳಿತು. ಏನು ಅಂತ ತೋರಿಸ್ತೀವಿ ಬನ್ನಿ. ಇಲ್ಲ ಬರ್ಸ ಮಾರ್ಕೆಟ್. ಸೊ ಈ ಹೋಟ್ಲಲ್ಲಿ ಎಷ್ಟು ಆಯ್ತು, ಒಂದ್ 6 ರೈಸು 2 ಇಡ್ಲಿ ತಗೊಂಡು ಹೊಟ್ಟಿ ಮನೆಗೆ ಕೂತ್ಕೊಂಡು ತಿನ್ನಕ್ಕೆ. ನಿಂಗೆ ಒಂದು ಮೋಟಿವೇಶನ್ ಸ್ಟೋರಿ ಅಂತೀನಿ. ಹೇಳು ಹೇಳು. ಕೇಳಿಸ್ಕೊ. ಸ್ಟಾರ್ಟಿಂಗ್ ಅಲ್ಲಿ ಬ್ಲಾಗ್ ಮಾಡ್ಬೇಕಾದ್ರೆ ಹಾ 1000 ಜನ ಏನೋ ಒಂದಂತಾರೆ. ಅವ್ನು ನೋಡಿ ಕ್ಯಾಮ್ರಾ ಎತ್ಕೊಂಡು ಹೆಂಗ್ ಹೋಗ್ಕೊಂಡು, ನೀವು ನೋಡಿ ಫೋನ್ ಎತ್ಕೊಂಡು ಹೆಂಗ್ ಹೋಗ್ತಾನೆ ಅಂತ ತಲೆಗೆ ಹಾಕೊಂಬಾರ್ದು. ಫೇಮಸ್ ಆದ್ಮೇಲೆ ಅವರೇ ಬರ್ತಾರೆ, ಬ್ರೋ ಬಿಗ್ ಫ್ಯಾನ್, ಒಂದ್ ಸೆಲ್ಫಿ. ನೋಡಿ ಮಚಾಸ್, ಇವಾಗ 5,000 ರೂಪಾಯಿ ಪೇಮೆಂಟ್ ಕಾಣಿಸ್ತಾ ಇದೆ ಇದು. ಇವಾಗ 5,000 ರೂಪಾಯಿ ಪೇಮೆಂಟ್ ಮಾಡಿ ಪೋಸ್ಟ್ ಬ್ಯಾಂಕಿಂದ. ಮೊನ್ನೆ ಈ ಕ್ಯಾಮ್ರಾ ತಗೊಂಡ್ಬೇಕಾದ್ರೆ ಇದರಲ್ಲಿ 50,000 ಇತ್ತು. ಯಾವಾಗ ನಾನು 5,000 ಟ್ರಾನ್ಸ್ಫರ್ ಮಾಡೋದ್ನ ಅವಾಗ ಗೊತ್ತಾಯ್ತು ಡೈಲಿ ಲಿಮಿಟ್ ರೀಚ್ ಅಂತ. ಅವಾಗ ಏನೇನು ಬಾಧೆ ಪಟ್ಟೆ ಗೊತ್ತಾ? ಅವಾಗ ಯಾರ್ಯಾರಿಗೆಲ್ಲ ಕಾಂಟ್ಯಾಕ್ಟ್ ಮಾಡಿದೆ ಗೊತ್ತಾ? ಈಗ ಒಂದು ಕ್ಯಾಮ್ರಾ ತಗೊಳಕ್ಕೆ. ಇರ್ಲಿ ಹೆಂಗೋ ಇವಾಗ ಸಾಲ ಮಾಡ್ಬಿಟ್ಟು ತಗೊಂಡ್ರೆ ಕ್ಯಾಮ್ರಾ ಇತ್ತು. ದಿನ 5,000 ರೂಪಾಯಿ ವಿಡ್ರಾ ಮಾಡಿ ಕಟ್ತಾ ಇದ್ದೀನಿ. ಎಕ್ಸ್ಟ್ರಾ ಎಷ್ಟಾಗುತ್ತೆ ನೋಡ್ಬೇಕು. ಬ್ಯಾಕ್ ಕ್ಯಾಮ್ರಾ ಅಲ್ಲಿ ಈಗ ಫಿಲಮ್ ಇಲ್ಲಿರೋ ನಾನು ಈ ತರನೇ ಇನ್ನೂ ಇದೆ, ಇನ್ನೂ ರೆಡಿ ಆಗಿಲ್ಲ. ಅದಕ್ಕೂ ಫ್ರಂಟ್ ಕ್ಯಾಮ್ರಾನ ಬಳಸಬೇಕು. ಧರ್ಮಸ್ಥಳದಲ್ಲಿ ಲೆಕ್ಕ ಏನದು ಎತ್ತಿಕೋ ಬದಲು ಒಂದ್ ಸ್ವಲ್ಪ ಹೊತ್ತು ಸೈಡ್ ಲಿಕ್ಕಿದ್ಲು, ಯಾರೋ ಎತ್ತಾಕೊಂಡು ಹೋಗ್ಬಿಟ್ಟು ಚೆನ್ನಾಗೈತೆ ಅಂತ. ನಮ್ ಚಪ್ಪಲಿಗಳೆಲ್ಲ ನನ್ನ ಚೆನ್ನಾಗಿ ಅವೆ. ಸೊ ನಾವು ಪುಣ್ಯ ಮಾಡಿದೀವಿ, ನಮ್ಗೆ ಸಿಕ್ಕದೆ. ಅಂದ್ರೆ ಇವಳೇನೋ ಮಾಡೋಳೆ, ಅದು ಕಳ್ದೋಗ್ಬಿಟ್ಟೈತೆ. ಇವಾಗ ಪುಣ್ಯ ಬಂದೈತಿ. ಕಲೆಕ್ಷನ್ ಸುಸ್ತ ಆಯ್ತು. ಅವನೆಲ್ಲ ವರುಣ. ಸೊ ಮಚಾಸ್, ಇದು ನಮ್ಮ ಕೇರ್ಪುರ ಮಾರ್ಕೆಟ್ಟೆ. ಕೇರ್ಪುರಂ ಅಲ್ಲ, ಕೇರ್ಪುರ ಮಾರ್ಕೆಟ್ಟೆ. ಕೇರ್ಪುರಂ ಸಿಟಿಗೆ ಹೋಗ್ಬಿಡುತ್ತೆ. ಅಪ್ಪ ಏನ್ ಕಮೆಂಟ್ಸ್ ಬಂದಿತ್ತು. ನಿಮ್ಮಿಂದ ಕಲ್ತ್ಕೊಂಡಿದ್ದು ಕೇರ್ಪುರಂ ಅಲ್ಲ ಕೇರ್ಪುರ ಅಂತ. ಓಕೆ, ಬ್ಯಾಗ್ ಎಲ್ಲ ತಗೊಂಡಿದೀವಿ. ಅಂತ ತಗೊಂಡ್ ನಡಿ ಮನೆ. ಗಾಡಿ ಅಂತ ಇಲ್ಲ, ನಡ್ಕೊಂಡು ಹೋಗ್ಬೇಕು. ಇಜೂರ್ನೆ ಬಂದೀವಲ್ಲ, ಏನಾಯ್ತು? ಬೆನ್ನ ಹೋಗ್ತಾ ಇದೆ, ಬ್ಯಾಗ್ ತಗೊಳ. ನಾಟಕ ಆಡ್ತಾವ. ಈ ಕ್ಯಾಮ್ರಾ ಇನ್ನೂ ಸರೋಗದೆ ಇರೋ ಕಾರಣ ಈ ಆಂಗಲ್ ನ 360 ಡಿಗ್ರಿ ಮಾಡಿದ್ರು ಪ್ರಾಬ್ಲಮ್. ಸೊ ಅದಕ್ಕೆ ವೈಡ್ ಆಂಗಲ್ ತಕೊಂಡು ಹೋಗ್ತಾ ಇದ್ದೀನಿ. ಅದು ನಮ್ಮ ಕೇರ್ಪುರ ಮಾರ್ಕೆಟೆಯ ಮುಗಿತದೆ. ಇಲ್ಲಿಂದ ನಮ್ ನಾರ್ಮಲ್ ರೋಡ್ ನಡೀತದೆ. ನಮ್ಮ ವರುಣ ಈ ಏರಿಯಾದಲ್ಲಿ 1 ವರ್ಷದಲ್ಲಿ ಹವಾ ಮೇಂಟೈನ್ ಮಾಡ್ಬಿಟ್ಟವನೆ. ಪವಿತ್ರನೂ ಮೇಂಟೈನ್ ಮಾಡೋದು. ವರುಣ, ನೀನು ಹವಾ ತೋರ್ಸು. ಎಲ್ಲ ಗಣ್ಣಾಯಿಗಳು ಬಿಡ. ನಿನ್ಗೆ ಅವಳು ದಿನ ಹಾಕಲ್ಲ, ನಾನೇ ಹಾಕೋದು. ಏನ್ ಗೊತ್ತಾಯ್ತು ವರುಣ ನಿಂಗೆ? ಡಾಕ್ಸ್ ಆಲ್ಸೋ ಹ್ಯಾವ್ ಸಮ್ ನಿಯತ್ ಎಕ್ಸ್ಚೇಂಜ್. ಹುಡುಗಿರ ಹತ್ರ ಜಾಸ್ತಿ ಕಷ್ಟ ಆಗೋದು ಡಾಗ್ಗಳು ಕೂಡ. ಖಾಲಿ ಆಗೋಯ್ತು, ಇಲ್ಲಿ ಬಂತು. ಇಲ್ಲ ಇಲ್ಲ, ಎಲ್ಲ ಹೊಂದ್ಕೊಂಡು ಬೆಳೆಯೋದನ್ನ ಕಲ್ತ್ಕೊಂಡ್ಬಿಟ್ಟವೆ. ಫ್ಯಾಮಿಲಿ ನಮ್ಮ ಮನೆ ಹತ್ರ ನಾನು ಹೋದಾಗೆಲ್ಲ ಅಲ್ಲಿ ಹಿಂದೆ ಗೇಟ್ ಅಂತ ಬರ್ತಾನೆ. ಹೋಗೋಣ ಬರ್ರ. ನಾನು ಲಗೇಜ್ ಆಗ್ಲಿಂದ ಎತ್ಕೊಂಡಿದ್ದೀನಿ. ನಾನು ಸ್ವಲ್ಪ ಬಿಸಿ ಬಿಸಿ ಲಗೇಜ್ ಇಟ್ಕೊಂಡಿದ್ದೀನಿ. ಇಲ್ಲಿ ಕಂಡ್ರೆ ಬಿಸಿ ಆಯ್ತದ, ಒಳಗಡೆ ಫುಲ್ ಶೆಕೆ ಆಯ್ತದ. ಎಲ್ಲಿ ನೋಡು, ಹೆಂಗೆ ನೋಡು. ಓಕೆ, ಥ್ಯಾಂಕ್ ಯು.
ಎಲ್ಲಿದೆ ಅಜ್ಜಿ? ನಿಮ್ಗೋಸ್ಕರ ಪ್ರಸಾದ ಮಾಡ್ತೀನಿ. ಇವಾಗ ಆಸ್ಪತ್ರೆಗೆ ಹೋಗ್ಬಿಡಪ್ಪ. ನಾರ್ಮಲ್ ಎಲ್ಲ ಸ್ವಲ್ಪ ಇಲ್ಲ ಲೈಟ್ ಆಗಿ ಸ್ವಲ್ಪ ಚೆಕಪ್ ಮಾಡಿಸ್ಬೇಕು. ಸೊ ಮಚಸ್, ಸಮುದ್ರದಲ್ಲಿ ಈಜಾಡಿದ ಪರಿಣಾಮ ಅವ್ನ ಕಾಲಿನ ನೋವು ಸ್ವಲ್ಪ ಕಮ್ಮಿ ಆಗಿದೆಯಂತೆ. ಟ್ರೈನಿಂಗ್ ಕರ್ಕೊಂಡ್ರೆ ಎಲ್ಲ ಸರೋಗುತ್ತೆ. ಕಮ್ಮಿ ಆಗೈತಾ? ಉಪ್ನೀರಲ್ಲಿ ಬಿದ್ದಿದ್ವಲ್ಲ. ಸೊ ಮಚಸ್, ನಮ್ಮ ಪ್ರಯಾಣ ಸುಗಮವಾಗಿತ್ತು. ಆರಾಮಾಗಿ ಬಂದು ಮನೆ ಸೇರಿದ್ವಿ. ಅಷ್ಟೇ ವಿಷಯ. ಪೀಸ್. ಮತ್ತೆ ಸಿಗೋಣ. ಹೇಳ್ರಿ ಏನಾದ್ರು. ಪೀಸ್. ಬೈ. ಗಡಿ 5 6 7 go. Peace.